ನಮಸ್ಕಾರ ಸ್ನೇಹಿತರೆ, ಗ್ಲೋಬಲ್ ಎನ್ಎಕ್ಸ್ ನ್ಯೂಸ್ಗೆ ಸ್ವಾಗತ. ಇವತ್ತಿನ ವಿಶೇಷತೆ ವಿಶ್ಲೇಷಣೆಗೆ ಸ್ವಾಗತ. ಕಳೆದ ಕೆಲವು ದಿನಗಳಿಂದ ದೇಶಾದ್ಯಂತ ಮುಖ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿರೋ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ ಸಿಜಿಪಿಗೂ ಪಾಕಿಸ್ತಾನ ಮತ್ತು ಕಾಶ್ಮೀರ ಪ್ರತ್ಯೇಕವಾದಿಗಳಿಗೂ ಏನಾದರೂ ಲಿಂಕ್ ಇದೆಯಾ? ಇನ್ಸ್ಟಾಗ್ರಾಮ್ನಲ್ಲಿ ಲಕ್ಷಾಂತರ ಫಾಲೋವರ್ಸ್ ಪಡೆದು ಜಗತ್ತೇ ಇತ್ತ ತಿರುಗಿ ನೋಡುವಂತೆ ಮಾಡುತ್ತಿರುವ ಈ ಮೂವ್ಮೆಂಟ್ ಅಸಲಿ ಹಿಡನ್ ಅಜೆಂಡಾ ಏನು? ನೋಡಿ, ಇದು ಇನ್ನೊಂದು ಮುಖ್ಯ ವಿಷಯ ಅಂದರೆ ಮೊನ್ನೆ ತಾನೇ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಐ ಆಮ್ ಕಾಕ್ರೋಚ್ ಅಂತ ಟಿ ಶರ್ಟ್ ರಿಲೀಸ್ ಮಾಡಿ ಬೆಂಬಲ ಸೂಚಿಸಿದ್ರು. ಆದರೆ ಈ ಬೆಂಗಳೂರು ಪೊಲೀಸರು ಮುಂಬರುವ ಭಾನುವಾರ ಟೌನ್ ಹಾಲ್ ಮುಂದೆ ನಡೆಯಬೇಕಿದ್ದ ಈ ಕಾಕ್ರೋಚ್ ಪಾರ್ಟಿಯ ಸಭೆಗೆ ದಿಢೀರ್ ನಿಷೇಧ ಹೇರಿದ್ದಾರೆ. ಯಾರು ಕೂಡ ಇಲ್ಲಿ ಜಮಾಯಿಸಬಾರದು, ಮೀರಿ ಬಂದರೆ ಕಾನೂನು ಕ್ರಮ ಕೈಗೊಳ್ಳುವುದು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಪೊಲೀಸರು ಹೀಗೆ ನಿಷೇಧ ಹೇರಲು ಕಾರಣವಾದ ಆ ಆತಂಕಕಾರಿ ಸಾಕ್ಷಿಗಳೇನು? ಬನ್ನಿ ಇವತ್ತು ಈ ಕಂಪ್ಲೀಟ್ ಆಗಿ ಪೋಸ್ಟ್ ಮಾರ್ಟಮ್ ನೋಡೋಣ. ನೋಡಿ, ಸಂಸ್ಥಾಪಕ ಅಜಿತ್ ದೀಪ್ಕೆ ಮತ್ತು ಹಳೆಯ ವಿಡಿಯೋಗಳು ಸತ್ಯ ಏನು? ನೋಡಿ ಸ್ನೇಹಿತರೆ, ಕಾಕ್ರೋಚ್ ಜನತಾ ಪಾರ್ಟಿಯ ಹುಟ್ಟು ಹಾಕಿದ್ದು ಮೂಲ ಪುರುಷ ಯಾರು ಗೊತ್ತಾ? ಆತನ ಹೆಸರು ಅಭಿಜಿತ್ ದೀಪ್ಕೆ. ಈತ ಈ ಹಿಂದೆ ಆಮ್ ಆದ್ಮಿ ಪಕ್ಷದ ಸೋಷಿಯಲ್ ಮೀಡಿಯಾ ಸ್ಟ್ರಾಟಜಿಸ್ಟ್ ಆಗಿ ಕೆಲಸ ಮಾಡ್ತಿದ್ದ, ಆಕ್ಟಿವ್ ಆಗಿದ್ದ. ಈಗ ಈತನ 2019 ಮತ್ತು 2020 ಆಸುಪಾಸಿನ ಒಂದು ಹಳೆಯ ವಿಡಿಯೋ ಭಾರಿ ವೈರಲ್ ಆಗ್ತಾ ಇದೆ. ದೇಶದ ಸಿಎಎ ಮತ್ತು ಎನ್ಆರ್ಸಿ ವಿರೋಧಿಸಿ ಪ್ರತಿಭಟನೆಗಳು ನಡೆಯುತ್ತಿದ್ದಾಗ ಆತ ವೇದಿಕೆ ಮೇಲೆ ನಿಂತು ಪ್ರಧಾನಿ ಮೋದಿ ಅವರ ವಿರುದ್ಧ ಅತ್ಯಂತ ಉಗ್ರ ಭಾಷಣ ಮಾಡಿದ. ನಮ್ಮ ಬಟ್ಟೆ ನೋಡಿ ಧರ್ಮ ನಿರ್ಧರಿಸಲು, ಎನ್ಆರ್ಸಿ ಹೆಸರಲ್ಲಿ ನಮ್ಮ ದಾಖಲೆ ಹೇಳಲು ಮೋದಿ ಯಾರು? ಮೋದಿ ನಮ್ಮ ತಮ್ಮ ಡಿಗ್ರಿ ಸರ್ಟಿಫಿಕೇಟ್ ತೋರಿಸಲಿ ಅಂತ ಪ್ರಚೋದನಕಾರಿಯಾಗಿ ಮಾತನಾಡಿದ್ದರು. ಮತ್ತು ಅಷ್ಟೇ ಅಲ್ಲದೆ 2019ರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದಾದ ನಂತರ ಈತ ಒಂದು ವಿವಾದಾತ್ಮಕ ಟ್ವೀಟ್ ಮಾಡಿದ್ದ. ಕಾಶ್ಮೀರದಲ್ಲಿ ಪ್ರತ್ಯೇಕವಾದಿಗಳು ಸಂಘಟನೆಯಾದ ಹುರಿಯತ್ ಕಾನ್ಫರೆನ್ಸ್ ಮತ್ತೆ ತಲೆ ಎತ್ತಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡುವಲ್ಲಿ ರೀತಿಯಲ್ಲಿ ಟ್ವೀಟ್ ಮಾಡಿದ್ದಕ್ಕಾಗಿ ಈತನ ವಿರುದ್ಧ FIR ಕೂಡ ದಾಖಲಾಗಿತ್ತು. ಆದರೆ ದೇಶದ ಭದ್ರತೆ ಮತ್ತು ಕಾನೂನಿನ ವಿರುದ್ಧ ನಿಂತಿದ್ದ ಒಬ್ಬ ವ್ಯಕ್ತಿ ಆರಂಭಿಸುವ ಈ ಕಾಕ್ರೋಚ್ ಪಾರ್ಟಿ ಉದ್ದೇಶ ಎಷ್ಟು ಪ್ರಾಮಾಣಿಕವಾಗಿರಲು ಸಾಧ್ಯ? ನೀವು ಯೋಚನೆ ಮಾಡಿ ನೋಡಿ. ಇನ್ನೊಂದು ಹೇಳುವುದಾದರೆ ವಿಕಿಪೀಡಿಯಾ ದಾಖಲೆ ಮತ್ತು ಪಾಕಿಸ್ತಾನದ ಕನೆಕ್ಷನ್. ಇದು ಈಗ ಮತ್ತೊಂದು ಶಾಕಿಂಗ್ ವಿಚಾರಕ್ಕೆ ಬರೋಣ. ನಾವೆಲ್ಲರೂ ಬಳಸುವ ವಿಕಿಪೀಡಿಯಾ ಒಂದು ಓಪನ್ ಪ್ಲಾಟ್ಫಾರ್ಮ್. ಅಲ್ಲಿ ಯಾರಾದರೂ ಹೋಗಿ ಪೇಜ್ ಎಡಿಟ್ ಮಾಡಬಹುದು, ಮಾಹಿತಿ ಸೇರಿಸಬಹುದು. ಈ ಕಾಕ್ರೋಚ್ ಜನತಾ ಪಾರ್ಟಿಯ ವಿಕಿಪೀಡಿಯಾ ಪೇಜನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅಲ್ಲಿ ಹಿಸ್ಟ್ರಿಯಲ್ಲಿ ಒಂದು ಹೆಸರು ಪದೇ ಪದೇ ಕಾಣುತ್ತದೆ. ಅದೇ ಸಲೀಂ ಬಿನ್ ಯೂಸುಫ್. ಈ ಸಲೀಂ ಬಿನ್ ಯೂಸುಫ್ ಯಾರು ಅಂತ ಆತನ ಪ್ರೊಫೈಲ್ ಚೆಕ್ ಮಾಡಿದಾಗ ಆತ ತನ್ನ ಲೊಕೇಶನ್ ಅನ್ನು ಕಾಶ್ಮೀರ್, ಸೌತ್ ಏಷ್ಯಾ ಅಂತ ಹಾಕಿಕೊಂಡಿರ್ತಾನೆ. ಈತ ನಿಜವಾಗಿಯೂ ಭಾರತೀಯನಾಗಿದ್ದರೆ ಕಾಶ್ಮೀರ್ ಇಂಡಿಯಾ ಅಂತ ಹಾಕಿಕೊಳ್ಳಬೇಕಿತ್ತಲ್ಲವೇ? ಸಾಮಾನ್ಯವಾಗಿ ಪಾಕಿಸ್ತಾನ್ ಹ್ಯಾಂಡರ್ಗಳ ಅಥವಾ ಭಾರತದ ವಿರೋಧಿಗಳ ತಾವು ಪಾಕಿಸ್ತಾನದವರು ಅಂತ ನೇರವಾಗಿ ಹಾಕಿಕೊಳ್ಳದೆ ಸೌತ್ ಏಷ್ಯಾ ಅಂತ ಮುಚ್ಚಿಡುತ್ತಾರೆ. ಇನ್ನು ಈ ಸಿಜಿಪಿಯ ಟಾಕ್ ಪೇಜ್ನಲ್ಲಿ ನೋಡಿದರೆ ಈ ಸಲೀಂ ಯೂಸುಫ್ ಎಂಬಾತ ಕಾಕ್ರೋಚ್ ಪಾರ್ಟಿಯ ಮುಖ್ಯಸ್ಥರ ಜೊತೆ ಈ ಪಾರ್ಟಿಯ ಲೋಗೋ ಬದಲಾಯಿಸುವ ವಿಚಾರದಲ್ಲಿ ಸುದೀರ್ಘವಾಗಿ ಚರ್ಚೆ ನಡೆಸಿರುವುದು ಆನ್ ರೆಕಾರ್ಡ್ ಸಾಬೀತಾಗಿದೆ. ಇದರಿಂದ ಅಭಿಜಿತ್ ದೀಪಕ್ ಕಾಶ್ಮೀರದಲ್ಲಿ ಪ್ರತ್ಯೇಕವಾದಿಗಳ ಮತ್ತು ಪಾಕಿಸ್ತಾನದ ಭಾರತದ ದ್ವೇಷದ ನಡುವೆ ಒಂದು ರಹಸ್ಯ ನೆಟ್ವರ್ಕ್ ಇರುವುದು ಸ್ಪಷ್ಟ ಕಾಣುತ್ತದೆ ಅಂತ ವಿಶ್ಲೇಷಿಸಲಾಗುತ್ತದೆ. ನೋಡಿ, ಕರ್ನಾಟಕದ ಜಿರಳೆಗಳು ಮತ್ತು ಪೊಲೀಸರ ನಿಷೇಧ. ಇನ್ನು ಕೊನೆಯದಾಗಿ ಕರ್ನಾಟಕ ವಿಚಾರಕ್ಕೆ ಬರೋಣ. ಬೆಂಗಳೂರು ಪೊಲೀಸರು ಪಾರ್ಟಿಯ ಮಾನವ ಸರಪಳಿ ಮತ್ತು ಸಭೆಗೆ ನಿಷೇಧ ಹೇರಿದ್ದಾರೆ.
ಸೋಷಿಯಲ್ ಮೀಡಿಯಾದಲ್ಲಿ ನಾವೇ ನಾಯಕರು ಬನ್ನಿ ಜಮಾಯಿಸೋಣ ಅಂತ ಕರೆ ಕೊಟ್ಟ ತಕ್ಷಣ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಆದರೆ ಇಲ್ಲಿರೋ ಪ್ರಶ್ನೆ ಏನೆಂದರೆ, ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ಇದಕ್ಕೆ ಸಪೋರ್ಟ್ ಮಾಡಿದ್ದರು. ಆದರೆ ಈಗ ಅವರದ್ದೇ ಸರ್ಕಾರ ಪೊಲೀಸರು ಇದಕ್ಕೆ ಅವಕಾಶ ನೀಡ್ತಾ ಇಲ್ಲ. ಯಾಕೆಂದರೆ ಇಲ್ಲಿ ವ್ಯವಸ್ಥೆ ವೈರುಧ್ಯ ನೋಡಿ ಸ್ನೇಹಿತರೆ. ಕಾಂಗ್ರೆಸ್ ಪಕ್ಷದವರು ಅಥವಾ ಕೆಲವು ನಿರ್ದಿಷ್ಟ ಸಮುದಾಯದವರು ಇರಾನ್ ಅಥವಾ ಪ್ಯಾಲೆಸ್ಟೈನ್ ಪರವಾಗಿ ಎಲ್ಲಿ ಬೇಕಾದರೂ ಪ್ರತಿಭಟನೆ ಮಾಡಲು ಪೊಲೀಸರು ಬಿಡುತ್ತಾರೆ. ಆದರೆ ಈ ಕಾಂಗ್ರೆಸ್ ಪಾರ್ಟಿಯ ಹಿನ್ನೆಲೆ ಮತ್ತು ಅದರ ಹಿಂದಿರುವ ದೇಶ ವಿರೋಧಿ ನೆಟ್ವರ್ಕ್ ಸುಳಿವು ಸಿಗುತ್ತಲೇ ಪೊಲೀಸರು ತಮ್ಮ ಈ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ. ಹಾಗಾಗಿ ತಾವು ಜಿರಳೆಗಳು ಅಂತ ಟಿ ಶರ್ಟ್ ಹಾಕಿಕೊಂಡು ತಿರುಗಾಡುತ್ತಿರುವ ಕರ್ನಾಟಕದ ಯುವಕರು ಮೊದಲೇ ಈ ಪಾರ್ಟಿ ಅಸಲಿ ಮತ್ತು ಇತರ ಹಿಂದಿರುವ ಹಿಡನ್ ಅಜೆಂಡಾ ಅರ್ಥ ಮಾಡಿಕೊಳ್ಳಬೇಕಿದೆ. ಸ್ನೇಹಿತರೆ, ಕಾಂಗ್ರೆಸ್ ಜನತಾ ಪಾರ್ಟಿಯ ಪಾಕಿಸ್ತಾನದ ಒಂದು ಕಾಶ್ಮೀರ ಪ್ರತ್ಯೇಕವಾದಿ ಲಿಂಕ್ ಬಗ್ಗೆ ನಿಮಗೆ ವೈಯಕ್ತಿಕ ಅನಿಸಿಕೆ ಏನು? ಕಾಮೆಂಟ್ ಮಾಡಿ ತಿಳಿಸಿ. ದೇಶದ ಭದ್ರತೆ ಸಂಬಂಧಿಸಿದ ಇಂತಹ ಪ್ರಮುಖ ಸುದ್ದಿಗಳು ವಿಶ್ಲೇಷಣೆಗಾಗಿ ಗ್ಲೋಬಲ್ NX ನ್ಯೂಸ್ ಚಾನೆಲ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು, ನಮಸ್ಕಾರ. ಈ ಚಿಕ್ಕ ಪತ್ರಕರ್ತನಿಗೆ ನಿಮ್ಮ ದೊಡ್ಡ ಸಹಾಯ ಇರಲಿ. ಸ್ಕ್ರಿಪ್ಟ್ ಮಾಡದೆ ಫುಲ್ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.